Hi everyone, welcome back to my class. Students, this session is the continuation of heredity and evolution. ಸೊ ಕಳೆದ ಸೆಷನ್ನಲ್ಲಿ ನೀವು ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಈ ಸೆಷನಲ್ಲಿ ನಾನು ನಿಮಗೆ ಅಕ್ವೈರ್ಡ್ ಟ್ರೇಟ್ಸ್ ಅಂದರೆ ಏನು, ಇನ್ಹೆರಿಟೆಡ್ ಟ್ರೇಟ್ಸ್ ಅಂದರೆ ಏನು, ಅದರ ಮಧ್ಯೆ ಇರುವಂಥ ಡಿಫರೆನ್ಸ್ ಏನು, ಈ ಎಲ್ಲ ಟಾಪಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ಯಾವಾಗಲೇ ಆಗಲಿ ಹೆರಿಡಿಟಿ ಅನ್ನೋ ಒಂದು ವರ್ಡ್ ಬಗ್ಗೆ ಮಾತಾಡಿದಾಗ ಯಾವಾಗಲೂ ನಾವು ಏನನ್ನ ಜ್ಞಾಪಿಸ್ಕೋತೀವಿ, ವಿ ಟಾಕ್ ಅಬೌಟ್ ದ ಟ್ರೇಟ್ಸ್ ವಿಚ್ ಪಾಸಸ್ ಫ್ರಮ್ ಅವರ್ ಆನ್ಸಿಸ್ಟರ್ಸ್ ಟು ಅಸ್. ಹೌದಲ್ವಾ? ಹಿಂದಿನ ಜನರೇಷನಿಂದ ಮುಂದಿನ ಜನರೇಷನ್ಗೆ ಪಾಸ್ ಆಗುವಂಥ ಟ್ರೇಟ್ಸ್, ಜೀನ್ಸ್ ಮುಖಾಂತರ, ನಮ್ಮ ಬಾಡಿನ ಇರುವಂಥ ಕ್ರೋಮೋಸೋಮ್ಸ್ ಮುಖಾಂತರ ಪಾಸ್ ಆಗುವಂಥ ಒಂದು ಟ್ರೇಟ್ಸನ್ನು ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಕರಿತೇವೆ. ಕರೆಕ್ಟ್. ಸೊ ಹಾಗಾದರೆ ಅಕ್ವೈರ್ಡ್ ಟ್ರೇಟ್ಸ್ ಅಂದರೆ ಏನು? ಈ ಇನ್ಹೆರಿಟೆಡ್ ಟ್ರೇಟ್ಸ್ನ ಹೊರತಾಗಿ ಯಾವುದಾದ್ರೂ ಟ್ರೇಟ್ಸ್ ನಮ್ಮ ಬಾಡಿನಲ್ಲಿ ಎಕ್ಸಿಸ್ಟ್ ಆಗ್ತಿದೆ ಅಂತಂದರೆ ಫಾರ್ ಅ ಪ್ರೆಸೆಂಟ್ ಪೀರಿಯಡ್, ಆ ಒಂದು ಟ್ರೇಟನ್ನು ನಾವು ಅಕ್ವೈರ್ಡ್ ಟ್ರೇಟ್ ಅಂತ ಕರಿತೀವಿ. ಬಿಕಾಸ್ ಈ ಅಕ್ವೈರ್ಡ್ ಟ್ರೇಟ್ ಅನ್ನೋದು ಏನಾಗುತ್ತೆ ಅಂದರೆ, ಸೊ ನಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್, ನಮ್ಮ ಲೈಫ್ ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಆಗುವ ಚೇಂಜಸ್, ಓಕೆ, ಅದನ್ನು ನಾವೇ ಇಷ್ಟಪಟ್ಟು ಮಾಡ್ಕೋತಾ ಇರೋಂಥ ಚೇಂಜಸ್. ಸೊ ಅಂಥ ಒಂದು ಚೇಂಜಸನ್ನು ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಕರಿತೀವಿ. ಓಕೆ, ಲೆಟ್ ಮಿ ಟೀಚ್ ಯು ವಾಟ್ ಈಸ್ ಮೀನ್ ಬೈ ಅಕ್ವೈರ್ಡ್ ಟ್ರೇಟ್. the acquired traits are the traits that get acquired by organism during their lifetime. For example, ನಿಮಗೆ ಬ್ಲ್ಯಾಕ್ ಕಲರ್ ಹೇರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈ ಬ್ಲ್ಯಾಕ್ ಕಲರ್ ಹೇರು ನಿಮ್ಗೆ ಇಷ್ಟ ಆಗಲ್ಲ, ನೀವು ಬ್ರೌನ್ ಕಲರ್ ಮಾಡಿಸ್ಕೋಬೇಕು ಅಂತೀರಾ, ಸಲೂನ್ಗೆ ಹೋಗ್ತೀರಾ, ಬ್ರೌನ್ ಕಲರ್ ಮಾಡಿಸ್ಕೋತೀರಾ, ಫೈನ್. ಸೊ ಈ ಬ್ಲ್ಯಾಕ್ ಕಲರ್ ಅನ್ನೋದು ನೀವು ಹುಟ್ಟುವಾಗ ಇದ್ದಂಥ ಕಲರ್. ಬ್ರೌನ್ ಅನ್ನೋ ಕಲರ್ ಏನಾಯಿತು, ಈಗ ನೀವು ಇಷ್ಟಪಟ್ಟು ಅಪ್ಲೈ ಮಾಡಿಕೊಂಡಂಥ ಕಲರ್. ಸೊ ಈ ಬ್ರೌನ್ ಕಲರ್ ಇದೆಯಲ್ಲ, this brown color is called as the acquired trait. ಈ ಬ್ರೌನ್ ಕಲರ್ ಹೇರ್ ನಿಮ್ಮ ಹುಟ್ಟುವಾಗಂತ ಮಗುವಿಗೆ ಖಂಡಿತ ಇರೋದಿಲ್ಲ. ಬಿಕಾಸ್ ದಿಸ್ ಈಸ್ ನಾಟ್ ಹ್ಯಾಪನ್ಡ್ ಬಿಕಾಸ್ ಆಫ್ ದ ಜೀನ್ಸ್. ಈ ಬ್ರೌನ್ ಕಲರ್ ನಿಮ್ಮ ಜೀನ್ಸಿಂದ ನಿಮಗೆ ಬಂದಿಲ್ಲ. ನಿಮ್ಮ ಜೀನ್ಸಿಂದ ನಿಮಗೆ ಇದ್ದಂಥ ಕಲರ್ ಯಾವುದು? ಬ್ಲ್ಯಾಕ್. ಈ ಬ್ರೌನ್ ಕಲರ್ ನೀವು ಇಷ್ಟಪಟ್ಟು ಮಾಡಿಸ್ಕೊಂಡಂಥ ಕಲರ್. ಸೊ ನಿಮ್ಮ ನೆಕ್ಸ್ಟ್ ಜನರೇಷನಲ್ಲಿ ನಿಮ್ಮ ಬಾಡಿನಲ್ಲಿ ಇರುವಂಥ ಜೀನ್ಸಿಂದ ಬಂದ ಕಲರ್. ಯಾವ ಜೀನ್ಸ್, ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಫಾದರ್ ಆ್ಯಂಡ್ ಮದರಿಂದ ನಿಮಗೆ ಯಾವ ಕಲರ್ ಬಂದಿರುತ್ತೆ, ನಿಮ್ಮಿಂದ ನಿಮ್ಮ ಮಗುವಿಗೆ ಕೂಡ ಆ ಕಲರ್ ಟ್ರಾನ್ಸ್ಫರ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದ ಡಾಮಿನೆಂಟ್ ಟ್ರೇಟ್ ಆ್ಯಂಡ್ ದ ರೆಸೆಸಿವ್ ಟ್ರೇಟ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಬಟ್ ಈ ಬ್ರೌನ್ ಕಲರ್ ಅನ್ನೋದು ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಯಾವುದೇ ಕಾರಣಕ್ಕೂ ಕ್ಯಾರಿ ಆಗಲ್ಲ. ಬಿಕಾಸ್ ದಿಸ್ ಈಸ್ ಡನ್ ಬಿಕಾಸ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ದ ಅಕ್ವೈರ್ಡ್ ಟ್ರೇಟ್. ಲೆಟ್ ಮಿ ಗಿವ್ ಯು ಫ್ಯೂ ಮೋರ್ ಎಕ್ಸಾಂಪಲ್. ಮೇನ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ನಾನು ಹೇರ್ ಕಲರ್ ಬಗ್ಗೆ ಹೇಳಿದೆ. ಸೆಕೆಂಡ್ ಎಕ್ಸಾಂಪಲ್, ಈಗ ನಿಮ್ಮ ಮುಖದಲ್ಲಿ ಆಗುವಂಥ ಚೇಂಜಸ್. ಕೆಲವೊಂದು ಟೈಮ್ ಏನಾಗುತ್ತೆ, ನಿಮಗೆ ಹೆಚ್ಚಾಗಿ ಪಿಂಪಲ್ಸ್ ಬರ್ಬೋದು, ಕೆಲವರಿಗೆ ಹೆಚ್ಚಾಗಿ ರ್ಯಾಷಸ್ ಬರ್ಬೋದು, ಅಥವಾ ಕೆಲವರಿಗೆ ಕ್ಲಿಯರ್ ಸ್ಕಿನ್ ಇರ್ಬೋದು. ಈ ರ್ಯಾಷಸ್ ಅಥವಾ ಪಿಂಪಲ್ಸ್ ಬರೋದು ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಚೇಂಜಸ್ ಇನ್ ಯೋರ್ ಬಾಡಿ ಅಲ್ವಾ? ಹಾರ್ಮೋನಲ್ ಚೇಂಜಸ್ ಆಗ್ತಿದೆ ನಿಮ್ಮ ಬಾಡಿನಲ್ಲಿ, ಅಥವಾ ಯಾವುದೋ ಒಂದು ಅಲರ್ಜಿಯಿಂದ ನಿಮಗೆ ರ್ಯಾಷಸ್ ಆಗಿರ್ಬೋದು. ಈ ರ್ಯಾಷಸ್ ಅಥವಾ ಹಾರ್ಮೋನ್ಸ್ ನಿಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಬರುವಂಥ ಚಾನ್ಸಸ್ ಇರೋದಿಲ್ಲ. ಬಿಕಾಸ್ ದಿಸ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಟೈಮ್. ನೀವು ಬದುಕಿರುವಂಥ ಒಂದು ಟೈಮಲ್ಲಿ, ಆ ಲೈಫ್ ಟೈಮಲ್ಲಿ ಆಗ್ತಾ ಇರುವಂಥ ಈ ಚೇಂಜಸನ್ನು ನಾವು ಅಕ್ವೈರ್ಡ್ ಟ್ರೇಟ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಅಕ್ವೈರ್ಡ್ ಟ್ರೇಟ್ಸ್ ಬಿಕಾಸ್ ಇಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಲೈಫ್ ಟೈಮ್. ಇಲ್ಲಿ ನೋಡಿ, ನೀವು ಮಸಲ್ ಆಫ್ ದ ವೇಟ್ ಲಿಫ್ಟರ್, ಹುಟ್ಟುವಾಗ ಅವ್ನಿಗೆ ಈ ರೀತಿ ಮಸಲ್ ಇತ್ತಾ? 100% ನೋ, ರೈಟ್? ಅವನು ವರ್ಕೌಟ್ ಮಾಡಿ ಮಾಡಿ ಈ ರೀತಿ ಮಸಲ್ಸನ್ನು ಡೆವಲಪ್ ಮಾಡಿದ್ದಾನೆ. ಇಟ್ ಈಸ್ ನಾಟ್ ದಟ್ ಇವನಿಗೆ ಈ ರೀತಿ ಮಸಲ್ಸ್ ಇದೆ ಅಂತ ಇವನ ಮಗುಗೂ ಕೂಡ ಇದೇ ರೀತಿ ಮಸಲ್ಸ್ ಇರುತ್ತೆ ಅಂತ. 100% ರಾಂಗ್ ಅಸಂಪ್ಷನ್. ಯಾಕೆಂದರೆ ಇದು ಇವನು ಮಾಡ್ಕೊಂಡಿರೋಂಥ ಚೇಂಜಸ್, ಈ ಬಾಡಿ ಬಿಲ್ಡರ್ ಮಾಡ್ಕೊಂಡಿರೋಂಥ ಚೇಂಜಸ್ಸಿಂದ ಅವನ ಬಾಡಿ ಆ ರೀತಿ ಚೇಂಜ್ ಆಗಿದೆ. ದಿಸ್ ಹಸ್ ಹ್ಯಾಪನ್ ಇನ್ ಈಸ್ ಲೈಫ್ ಟೈಮ್. ದಿಸ್ ಇಸ್ ದ ಅಕ್ವೈರ್ಡ್ ಟ್ರೇಟ್. ಓಕೆ, ಸೊ ನೆಕ್ಸ್ಟ್ ಜನರೇಷನಲ್ಲಿ ಹುಟ್ಟುವಂಥ ಮಗುವಿಗೆ ನಾರ್ಮಲ್ ಬಾಡಿ ಸ್ಟ್ರಕ್ಚರ್ ಇರುತ್ತೆ. ಸೊ ಹೀ ಕ್ಯಾನ್ ಈ ವಿಶ್ ಅವನು ಮುಂದಿನ ಜನರೇಷನಲ್ಲಿ ಹುಟ್ಟುವಂಥ ಆ ಮಗುವಿಗೆ ಅವ್ನಿಗೆ ಇಷ್ಟ ಆದರೆ ಅವನು ಕೂಡ ಮಸಲ್ಸನ್ನು ಡೆವಲಪ್ ಮಾಡ್ಕೊಳ್ಬೋದು. Right? So this is all examples for the acquired traits. Clear? ಅರ್ಥ ಆಯ್ತಲ್ಲ? So what is meant by acquired traits? They are the traits which get acquired by an organism during their lifetime. And these traits will not pass from one generation to another generation. ಯಾವುದೇ ಕಾರಣಕ್ಕೂ ಪಾಸ್ ಆಗೋದಿಲ್ಲ. Clear? So similarly, now if we talk about the inherited traits ಬಗ್ಗೆ ಮಾತಾಡಿದಾಗ, these are the traits, they are controlled by our genes. ಈ ಇನ್ಹೆರಿಟೆಡ್ ಟ್ರೇಟ್ಸ್ ಏನಾಗಿದೆ, ದಿಸ್ ಇಸ್ ಕಂಟ್ರೋಲ್ಡ್ ಬೈ ಅವರ್ ಜೀನ್ಸ್. ಅಂದರೆ ನಮ್ಮ ಜೀನ್ಸಿಂದ ಕಂಟ್ರೋಲ್ ಆಗಿದೆ. ನಮ್ಮ ಬಾಡಿನಲ್ಲಿರುವಂಥ ಪ್ರತಿಯೊಂದು ಸೆಲ್ಲಲ್ಲೂ ಏನಿದೆ, ನ್ಯೂಕ್ಲಿಯಸ್ ಇದೆ, ರೈಟ್? ಇನ್ಸೈಡ್ ದ ನ್ಯೂಕ್ಲಿಯಸ್ ವಾಟ್ ಈಸ್ ದೇರ್? ಕ್ರೋಮೋಸೋಮ್ ಇಸ್ ದೇರ್. ಇನ್ಸೈಡ್ ದ ಕ್ರೋಮೋಸೋಮ್ DNA, ಜೀನ್ಸ್, ಎವ್ರಿಥಿಂಗ್, ಇದೆಲ್ಲದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ಹೌದಲ್ವಾ? ಈ ಇನ್ಹೆರಿಟೆಡ್ ಟ್ರೇಟ್ಸ್ ಅನ್ನೋದು ದೇ ಆರ್ ಕಂಟ್ರೋಲ್ಡ್ ಬೈ ದ ಜೀನ್ಸ್ ಆ್ಯಂಡ್ ದೇ ವಿಲ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್.
Okay, so these kind of traits are called as inherited traits. For example, eye color. ನಾವು ಎಷ್ಟೊಂದು ಎಕ್ಸಾಂಪಲ್ ನೋಡಿದ್ದೀನಿ. ಸಿ ಫಾರ್ ಎಕ್ಸಾಂಪಲ್ ಐ ಕಲರ್ ಆಗಿರ್ಬೋದು, ಹೇರ್ ಕಲರ್ ಆಗಿರ್ಬೋದು, ಇಯರ್ ಲೋಬ್ಸ್ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಫ್ರೀ ಇಯರ್ ಲೋಬ್ ಆ್ಯಂಡ್ ಅಟ್ಯಾಚ್ಡ್ ಇಯರ್ ಲೋಬ್. ಸಿ ಈ ಐ ಕಲರ್ ಅನ್ನೋದು ಏನಾಗುತ್ತೆ, ಫಾದರ್ ಆ್ಯಂಡ್ ಮದರ್ನಲ್ಲಿರುವಂಥ ಐ ಕಲರ್ ಮೇಲೆ ಡಿಸೈಡ್ ಆಗಿ ಆಫ್ ಸ್ಪ್ರಿಂಗಲ್ಲಿ ಒಂದು ಕಲರ್ ಏನಾಗುತ್ತೆ, ಅಪಿಯರ್ ಆಗುತ್ತೆ. ಸೊ ದಿಸ್ ಐ ಕಲರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದ ಇನ್ಹೆರಿಟೆಡ್ ಟ್ರೇಟ್. ಐ ಕಲರ್ ಅನ್ನೋದು ನಿಮ್ಮ ತಂದೆ ತಾಯಿಗೆ ಯಾವ ರೀತಿ ಇರುತ್ತೆ ಅದನ್ನು ನೋಡಿಕೊಂಡು ನಿಮಗೆ ಆ ಐ ಕಲರ್ ಟ್ರಾನ್ಸ್ಫರ್ ಆಗುತ್ತೆ. ಹೇರ್ ಕಲರ್ ಕೂಡ ನಿಮ್ಮ ತಂದೆ ತಾಯಿಗೆ ಬ್ರೌನ್ ಇದ್ದರೆ ನಿಮಗೆ ಬ್ರೌನ್ ಬರುವುದು, ಒಬ್ಬರಿಗೆ ಬ್ಲ್ಯಾಕ್ ಆ್ಯಂಡ್ ಒಬ್ಬರಿಗೆ ಬ್ರೌನ್ ಇದ್ದರೆ ಬ್ಲ್ಯಾಕ್ ಬರಬಹುದು. ಸೊ ದಿಸ್ ಇಸ್ ಆಲ್ಸೋ ಕಂಟ್ರೋಲ್ಡ್ ಬೈ ಜೀನ್ಸ್. ಇಯರ್ ಲೋಬ್ಸ್ ಕೂಡ ಹೆಚ್ಚಾಗಿ ನಾವು ಫ್ರೀ ಇಯರ್ ಲೋಬ್ಸ್ನ ನೋಡ್ತೀವಿ. ಫ್ರೀ ಇಯರ್ ಲೋಬ್ ಮತ್ತು ಅಟ್ಯಾಚ್ಡ್ ಇಯರ್ ಲೋಬ್ ಇದ್ದಾಗ ನಾವು ಫ್ರೀ ಇಯರ್ ಲೋಬ್ನ ಹೆಚ್ಚಾಗಿ ನೋಡ್ಬೋದು. ದಿಸ್ ಇಸ್ ಆಲ್ಸೋ ಕಂಟ್ರೋಲ್ಡ್ ಬೈ ದ ಜೀನ್ಸ್. ಓಕೆ, ಬಿಕಾಸ್ ದಿಸ್ ಇಸ್ ಅ ಡಾಮಿನೆಂಟ್ ಟ್ರೇಟ್. ಹೌದಲ್ವಾ? ಫ್ರೀ ಇಯರ್ ಲೋಬ್ ಅನ್ನೋದು ಡಾಮಿನೆಂಟ್ ಟ್ರೇಟ್. ಸೊ ಈ ರೀತಿ ನಿಮ್ಮ ಜೀನ್ಸಿಂದ ನಿಮಗೆ ಬಂದಂಥ ಟ್ರೇಟ್ಸ್ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆದ ಟ್ರೇಟ್ಸನ್ನ ವಿ ವಿಲ್ ಕಾಲ್ ಇಟ್ ಆಸ್ ದ ಇನ್ಹೆರಿಟೆಡ್ ಟ್ರೇಟ್ಸ್. ಸೊ ವಾಟ್ ಆರ್ ಇನ್ಹೆರಿಟೆಡ್ ಟ್ರೇಟ್ಸ್? ದೇ ಆರ್ ದ ಟ್ರೇಟ್ಸ್ ವಿಚ್ ಆರ್ ಕಂಟ್ರೋಲ್ಡ್ ಬೈ ಅವರ್ ಜೀನ್ಸ್. ದೇ ಗೆಟ್ ಪಾಸ್ಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಕ್ಲಿಯರ್? ಯಾವುದೇ ರೀತಿ ಡೌಟ್ ಇಲ್ಲ ಅಲ್ಲ? ಸೊ ನಿಮ್ಮ ಎಕ್ಸಾಮಲ್ಲಿ ಅಕ್ವೈರ್ಡ್ ಟ್ರೇಟ್ ಆ್ಯಂಡ್ ಇನ್ಹೆರಿಟೆಡ್ ಟ್ರೇಟ್ಸ್ ಬಗ್ಗೆ ಹೆಚ್ಚಾಗಿ ಕೇಳ್ತಾರೆ. ಕೆಲವೊಂದು ಕ್ವೆಶನ್ ಪೇಪರಲ್ಲಿ ಕೇಳಿದ್ದಾರೆ ಸಹ. ಅಕ್ವೈರ್ಡ್ ಟ್ರೇಟ್ ಅಂದರೆ ಏನು ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಇರಬೇಕು. ಇದ್ರ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಅಕ್ವೈರ್ಡ್ ಟ್ರೇಟ್ಸ್ ಮೇಲೆ, ಅದು ನಮಗೆ ಲೈಫ್ ಟೈಮಲ್ಲಿ ನಾವು ಮಾಡ್ಕೊಂಡಂಥ ಚೇಂಜಸ್, ಅದು ಜೀನ್ಸಿಂದ ಬಂದಂಥದ್ದಲ್ಲ. ಹಾಗೆ ಅದು ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಪಾಸ್ ಕೂಡ ಆಗೋದಿಲ್ಲ. ಕ್ಲಿಯರ್? ನೆಕ್ಸ್ಟ್ ಇನ್ಹೆರಿಟೆಡ್ ಟ್ರೇಟ್ಸ್ ಬಗ್ಗೆ ಮಾತಾಡಿದಾಗ ದೇ ಆರ್ ದ ಟ್ರೇಟ್ಸ್ ವಿಚ್ ಆರ್ ಕಂಟ್ರೋಲ್ಡ್ ಬೈ ಅವರ್ ಜೀನ್ಸ್. ನಮ್ಮ ಪೇರೆಂಟ್ಸಿಂದ ನಮಗೆ ಬಂದಂಥ ಜೀನ್ಸ್, ನಮ್ಮ ಆನ್ಸೆಸ್ಟರಿಂದ ನಮಗೆ ಬಂದಂಥ ಜೀನ್ಸನ್ನು ನಾವು ಇನ್ಹೆರಿಟೆಡ್ ಟ್ರೇಟ್ಸ್ ಅಂತ ಕರಿತೀವಿ. They get passed from one generation to another generation. So now let me talk about the next concept, that is speciation. Speciation ಅಂದರೆ ಏನು? ಸಿ ಎವಲ್ಯೂಷನ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಸೊ ವೆನ್ ಐ ಟಾಕ್ ಅಬೌಟ್ ಎವಲ್ಯೂಷನ್, ಐ ಟೋಲ್ಡ್ ದ್ಯಾಟ್ ಎವಲ್ಯೂಷನ್ ಗಿವ್ಸ್ ರೈಸ್ ಟು ನ್ಯೂ ಸ್ಪೀಷೀಸ್. ಅಂದರೆ ಎವಲ್ಯೂಷನ್ ಆಗ್ತಾ ಆಗ್ತಾ ಏನಾಗುತ್ತೆ, ಆಸ್ ದ ಜನರೇಷನ್ ಪಾಸಸ್ ಒಂದು ಹೊಸ ಆರ್ಗ್ಯಾನಿಸಮ್ ಡೆವಲಪ್ ಆಗುತ್ತೆ. ಹೌದಲ್ವಾ? ಸೊ ವೆನ್ ಐ ವಾಸ್ ಟಾಕಿಂಗ್ ಅಬೌಟ್ ಅ ಡಾರ್ವಿನ್ಸ್ ಫಿಂಚಸ್, ಐ ಸೆಡ್ ಯು ಅಬೌಟ್ ದಿಸ್. ಏನಂದರೆ ಒಂದು ವೆರೈಟಿ ಆಫ್ ಫಿಂಚಸ್ ಏನಾಯಿತು, ಗ್ಯಾಲಪಗೋಸ್ ಐಲ್ಯಾಂಡ್ಗೆ ಬಂತು. ರೈಟ್? ಸೊ ಅಲ್ಲಿಗೆ ಬಂದಂಥ ಫಿಂಚ್, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಯಾವುದೋ ಒಂದು ಫಿಂಚ್. ಓಕೆ, ಈ ಒಂದು ಫಿಂಚ್ ಅಂದರೆ ಏನು? ಸ್ಮಾಲ್ ಬರ್ಡ್. ಓಕೆ, ಸೊ ಈ ಫಿಂಚ್ ಏನಾಯಿತು, ಗ್ಯಾಲಪಗೋಸ್ ಐಲ್ಯಾಂಡ್ಗೆ ಬಂತು. ಗ್ಯಾಲಪಗೋಸ್ ಐಲ್ಯಾಂಡ್ಗೆ ಬಂದಂಥ ಈ ಫಿಂಚಸ್ ಏನಾಯಿತು, ಆ್ಯಸ್ ದ ಡೇ ಪಾಸಸ್ ರಿಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದಾಗ ಏನಾಯಿತು, ವಿ ಕುಡ್ ಸಿ ದ್ಯಾಟ್ ದೆರ್ ಇಸ್ ವೇರಿಯೇಷನ್ ಇನ್ ದ ನ್ಯೂಲಿ ಬಾರ್ನ್ finches, and there was also a time came that the finches could not survive in the Galapagos Island because ಐಲ್ಯಾಂಡ್ ಸ್ಮಾಲ್ ಪ್ಲೇಸ್ ಆಗಿದ್ದಂಥ, ಹೊಸದಾಗಿ ರೀಪ್ರೊಡ್ಯೂಸ್ ಆಗ್ತಾ ಇದ್ದಂಥ ಆ ಒಂದು ಫಿಂಚಸ್ಗೆ ಅಲ್ಲಿ ಸರ್ವೈವ್ ಆಗೋಕ್ಕೆ ಪ್ಲೇಸ್ ಇನ್ಸಫಿಷಿಯೆಂಟ್ ಆಯಿತು. ಸೊ ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಹೌದಲ್ವಾ? ಸೊ ವೆನ್ ಐ ಟಾಕ್ ಅಬೌಟ್ ಅ ಸ್ಪೀಸಿಯೇಷನ್, ಸಿ ಈ ಒಂದು ಫಿಂಚಸ್ಸಿಂದ ಏನಾಯಿತು, ಈ ಫಿಂಚ್ ಆಸ್ ದ ಡೇ ಪಾಸ್ ಏನಾಯಿತು, ಬೀಕ್ ಡೆವಲಪ್ ಆಯಿತು. ಆ ಬೀಕ್ ಡೆವಲಪ್ ಆದಂಥ ಫಿಂಚಸ್ಸಿಂದ ಏನಾಯಿತು, ಇಟ್ ಕುಡ್ ನಾವು ಈಸಿಲಿ ಈಟ್ ದ worms which are present in the soil and also could easily eat the harder shells. So it could identify that because of the change in its beak. So ಇದೇ ರೀತಿ changes ಆಗ್ತಾ ಏನಾಯಿತು, we could see lot of changes in the finches which were born in the ಫ್ಯೂಚರ್ ಜನ್ರೇಷನ್. ಹೌದಲ್ವಾ? ಫೆದರ್ ಕಲರ್ ಚೇಂಜ್ ಇರ್ಬೋದು, ಬಾಡಿ ಸ್ಟ್ರಕ್ಚರ್ ಚೇಂಜ್ ಇರ್ಬೋದು, ಕಂಪ್ಲೀಟ್ ಆಗಿ ಬರ್ಡ್ ಏನಾಯಿತು, ಚೇಂಜ್ ಆಗ್ತಾ ಬಂತು. ಕರೆಕ್ಟ್? ಸೊ ದಿಸ್ ಈಸ್ ಆಲ್ ಬಿಕಾಸ್ ಆಫ್ ದ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಅಂದರೆ ಏನೀಗ? ಸಿ ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್ ಯಾವುದಿತ್ತು? ಈಗ ಒಂದೇ ವೆರೈಟಿ ಆಫ್ ಈ ಒಂದು ಗ್ಯಾಲಪಗೋಸ್ ಐಲ್ಯಾಂಡ್ನಲ್ಲಿ ಬಂದಂಥ ಫಿಂಚಿಂದ ಇದು ಎಕ್ಸಿಸ್ಟಿಂಗ್ ಸ್ಪೀಷೀಸ್. ಈ ಎಕ್ಸಿಸ್ಟಿಂಗ್ ಸ್ಪೀಷೀಸಿಂದ ಏನಾಯಿತು, ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್. ಇಲ್ಲಿ ನೋಡ್ಬೋದಲ್ವಾ ಎಷ್ಟೊಂದು ವೆರೈಟಿ ಆಫ್ ಫಿಂಚಸ್ ಫಾರ್ಮ್ ಆಯಿತು. ದಿಸ್ ಇಸ್ ವಾಟ್ ಕಾಲ್ಡ್ ಆಸ್ ಸ್ಪೀಸಿಯೇಷನ್. ಒರಿಜಿನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್. ಇರುವಂಥ ಒಂದು ಆರ್ಗ್ಯಾನಿಸಮಿಂದ ಹೊಸ ವೆರೈಟಿ ಆಫ್ ಆರ್ಗ್ಯಾನಿಸಮ್ಸ್ ಫಾರ್ಮ್ ಆಗುತ್ತಲ್ಲ, ಅದನ್ನು ನಾವು ಸ್ಪೀಸಿಯೇಷನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ವಿಲ್ ಹ್ಯಾಪನ್ ಓವರ್ ಅ ಜನರೇಷನ್ಸ್. ಇಟ್ ವಿಲ್ ನಾಟ್ ಹ್ಯಾಪನ್ ವಿತ್ ಇನ್ ಮಂತ್ಸ್ ಆರ್ ಅ ಡೇಸ್. ಓಕೆ, I hope you are clear with this concept. What is speciation? Origin of new species from the existing species. Okay, ಇರುವಂಥ ಒಂದು ಸ್ಪೀಷೀಸಿಂದ ಹೊಸದಾಗಿ ಫಾರ್ಮ್ ಆಗುವಂಥ ಒಂದು ನ್ಯೂ ವೆರೈಟಿ ಆಫ್ ಸ್ಪೀಷೀಸ್ಗೆ ನಾವು ಸ್ಪೀಸಿಯೇಷನ್ ಅಂತ ಕರಿತೀವಿ. ದಿ ಸ್ಪೀಷೀಸ್ ಇಂದ ಸ್ಪೀಶಿಯೇಷನ್ ಅನ್ನೋ ವರ್ಡ್ ಫಾರ್ಮ್ ಆಗಿದೆ.
Okay, now let me give you another example to understand the speciation concept. Okay, let me take an example of the beetle because beetles ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಈ ಎಕ್ಸಾಂಪಲ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇನ್ ದ ಎವಲ್ಯೂಷನ್ ಆಫ್ ದ ಬೀಟಲ್ ನಾವು ಏನನ್ನು ನೋಡಿದ್ವಿ, ಇಟ್ ವಾಸ್ ಜಸ್ಟ್ ದ ಕಲರ್ ಆಫ್ ದ ಬೀಟಲ್ ಚೇಂಜ್, ಹೌದಲ್ವಾ? ಬೀಟಲ್ಸ್ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ನಾನು ನಿಮಗೆ ಪ್ರೀವಿಯಸ್ ಸೆಷನ್ಸ್ನಲ್ಲೂ ಹೇಳಿದೆ ಏನಂತ, ರೆಡ್ ಕಲರ್ ಇದ್ದಂಥ ಬೀಟಲ್ ಏನಾಯಿತು, ಡ್ಯೂ ಟು ದ ಮ್ಯೂಟೇಷನ್ ಅಂದರೆ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ DNA, ರೆಡ್ ಕಲರ್ ಇದ್ದಂಥ ಗ್ರೂಪ್ನಲ್ಲಿ ಒಂದು ಗ್ರೀನ್ ಕಲರ್ ಫಾರ್ಮ್ ಆಯಿತು, ರೈಟ್? ಸೊ ನೆಕ್ಸ್ಟ್ ಜನ್ರೇಷನಲ್ಲಿ ಏನಾಯಿತು, ಗ್ರೀನ್ ಕಲರ್ ಬೀಟಲ್ಸ್ದು ಕೂಡ ಪಾಪ್ಯುಲೇಷನ್ ಇನ್ಕ್ರೀಸ್ ಆಯಿತು. ಸೊ ಆ್ಯಸ್ ಎ ರಿಸಲ್ಟ್ ಆಫ್ ದ್ಯಾಟ್ ಏನಾಯಿತು, ಯಾವುದೋ ಒಂದು ಆಕ್ಸಿಡೆಂಟಲ್ ಪರ್ಪಸಿಂದ ಎಲ್ಲ ಗ್ರೀನ್ ಕಲರ್ ಬೀಟಲ್ಸ್ ಬ್ಯಾನಿಷ್ ಆಗಿ ಒಂದು ಬ್ಲೂ ಕಲರ್ ಬೀಟಲ್ ಯಾವುದು ಫಾರ್ಮ್ ಆಗಿತ್ತು ಅದು ಸರ್ವೈವ್ ಆಯಿತು. ಲೇಟರ್ ಇನ್ ನೆಕ್ಸ್ಟ್ ಜನ್ರೇಷನ್ ಬ್ಲೂ ಕಲರ್ ಬೀಟಲ್ಸ್ ಮತ್ತೆ ಏನಾಯಿತು, ಈ ಪ್ರೊಡಕ್ಷನ್ನ ಹೆಚ್ಚು ಮಾಡಿಕೊಳ್ತು. ಸೊ ಈ ರೀತಿ ಏನಾಯಿತು, ದ ಎವಲ್ಯೂಷನ್ ಟುಕ್ ಪ್ಲೇಸ್. ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಓಕೆ, so now we will understand how is it possible that these kind of beetles will also give rise to the beetle which belongs to the different species altogether. ಅಂದರೆ ಕಲರ್ ಮಾತ್ರನೇ ಅಲ್ಲದೆ ಆ ಕಂಪ್ಲೀಟ್ ಬೀಟಲ್ ಒಂದು ಡಿಫ್ರೆಂಟ್ ಸ್ಪೀಷೀಸ್ ಆಗಿ ಯಾವ ರೀತಿ ಫಾರ್ಮ್ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. Okay, so let us think there are two localities. Let us take this as locality 1 and this as locality 2. ಓಕೆ, ಆ್ಯಂಡ್ ದೀಸ್ ಆರ್ ಇನ್ಹೆಬಿಟೆಡ್ ಬೈ ದ ಬೀಟಲ್ಸ್. ಎರಡೂ ಲೊಕ್ಯಾಲಿಟಿಲಲ್ಲೂ ಕೂಡ ಏನಿದೆ, ಎರಡೂ ಕಡೆ ಕೂಡ ಬೀಟಲ್ಸ್ ಇದೆ. ನಾವು ಲೆಟ್ಸ್ ಸಿ ಇನ್ ದ ಫಸ್ಟ್ ಲೊಕ್ಯಾಲಿಟಿ ದೇರ್ ಇಸ್ ಎ ಕ್ರೋ. ನೋಡ್ಬೋದು, ಫಸ್ಟ್ ಲೊಕ್ಯಾಲಿಟಿನಲ್ಲಿ ಒಂದು ಕ್ರೋ ಇದೆ. ಸೊ ವಾಟ್ ವಿಲ್ ಹ್ಯಾಪನ್, ದ ಕ್ರೋಸ್ ವಿಲ್ ಈಟ್ ಅಪ್ ಆಲ್ ದ ಬೀಟಲ್ಸ್ ವಿಚ್ ಆರ್ ನಾನ್ ಗ್ರೀನ್ ಇನ್ ಕಲರ್. ಯಾಕೆಂದರೆ ರೆಡ್ ಕಲರ್ ಬೀಟಲ್ಸ್ ಅನ್ನೋದನ್ನು ಈ ಕ್ರೋ ಈಸಿಯಾಗಿ ರೆಡ್ ಕಲರ್ ಬೀಟಲ್ಸನ್ನು ಐಡೆಂಟಿಫೈ ಮಾಡೋದ್ರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಎಲ್ಲ ರೆಡ್ ಬೀಟಲ್ಸು ಏನಾಗುತ್ತೆ, ಕ್ರೋ ತಿನ್ನುತ್ತೆ. ಸೊ ಆಲ್ ದ ರೆಡ್ ಬೀಟಲ್ಸ್ ಆರ್ ಈಟನ್ ಅಪ್ ಬೈ ದ ಕ್ರೋ, ವೇರ್ ದ ಬೀಟಲ್ಸ್ ವಿಚ್ ಆರ್ ಗ್ರೀನ್ ಇನ್ ಕಲರ್ ವಿಲ್ ಬಿ ಲೆಫ್ಟ್. ಬಿಕಾಸ್ ಯಾಕೆಂದರೆ ಈ ಕ್ರೋಗೆ ಗ್ರೀನ್ ಕಲರ್ ಬೀಟಲ್ಸ್ನ ಐಡೆಂಟಿಫೈ ಮಾಡೋದು ಕಷ್ಟ. ಓಕೆ, ಸೊ ವಾಟ್ ವಿಲ್ ಹ್ಯಾಪನ್, ದ ಕ್ರೋಸ್ ವಿಲ್ ಈಟ್ ಅಪ್ ಆಲ್ ದ ಬೀಟಲ್ಸ್ ವಿಚ್ ಆರ್ ನಾನ್ ಗ್ರೀನ್ ಇನ್ ಕಲರ್, ದಟ್ ಮೀನ್ಸ್ ರೆಡ್ ಇನ್ ಕಲರ್. ಸೊ ವಿ ವಿಲ್ ಹ್ಯಾವ್ ಮೋರ್ ಗ್ರೀನ್ ಬೀಟಲ್ಸ್ ಇನ್ ದ ಲೊಕ್ಯಾಲಿಟಿ 1. ಹೌದಲ್ವಾ? ಇಲ್ಲಿ ರೆಡ್ ಬೀಟಲ್ಸ್ನ ಕಂಪ್ಲೀಟಾಗಿ ಕನ್ಸ್ಯೂಮ್ ಮಾಡಿದ್ರಿಂದ ನಮಗೆ ಉಳಿದಿರೋಂಥದ್ದೇನು, ಇಲ್ಲಿ ಗ್ರೀನ್ ಬೀಟಲ್ಸ್. ಸೊ ಇಫ್ ಯು ಲುಕ್ ಅಟ್ ದ ಲೊಕ್ಯಾಲಿಟಿ 2, ಇಲ್ಲಿ ಲೊಕ್ಯಾಲಿಟಿ 2ನ ನೋಡಿದಾಗ ದೇರ್ ಆರ್ ನೋ ಕ್ರೋಸ್, ಯಾವುದೇ ರೀತಿ ಒಂದು ಬರ್ಡ್ ಇಲ್ಲ ಇಲ್ಲಿ. ಸೊ ದೇರ್ ಆರ್ ರೆಡ್ ಬೀಟಲ್ಸ್. ನೌ ಬಿಫೋರ್ ಎಕ್ಸ್ಪ್ಲೇನಿಂಗ್ ದಿಸ್ ಲೊಕ್ಯಾಲಿಟಿ 2, ಐ ವುಡ್ ಆಲ್ಸೋ ಟೆಲ್ ಯು ದ್ಯಾಟ್ ಪ್ಲೀಸ್ ಇಗ್ನೋರ್ ಆಲ್ ದೀಸ್ ಬೀಟಲ್ ಇನ್ ದಿಸ್ ಲೊಕ್ಯಾಲಿಟಿ 2. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಅಟ್ ದ ಎಂಡ್ ಆಫ್ ದ ಸೆಷನ್. ಎಂಡ್ ಆಫ್ ದ ಸೆಷನಲ್ಲಿ ನಿಮಗೆ ಅರ್ಥ ಆಗುತ್ತೆ ಯಾಕೆ ಈ ಬೀಟಲ್ಸ್ ಇಲ್ಲಿದೆ ಅಂತ. ಸೊ ಇಫ್ ಯು ಲುಕ್ ಅಟ್ ದ locality 2, there are no crows and we can see there are more red color beetles. Correct? So here the green beetles are not encouraged, maybe because of the natural selection. Illi green color beetles illa. See, more green beetles were seen only in the locality 1. Okay, so now how is this locality 2 formed? Let us understand. Locality 1 ನಲ್ಲೂ beetles ಇದೆ, locality 2 ನಲ್ಲೂ ಕೂಡ beetles ಇದೆ. How is this locality 2 is formed? ಸಿ, ಲೊಕ್ಯಾಲಿಟಿ 1ನಿಂದ ಯಾವುದೋ ಒಂದು ಅಥವಾ ಎರಡು ಬೀಟಲ್ ಬಂದು ಲೊಕ್ಯಾಲಿಟಿ 2ನಲ್ಲಿ ಏನಾಯಿತು, ಜಾಯಿನ್ ಆಗಿ ಈ ಲೊಕ್ಯಾಲಿಟಿ 2 ಫಾರ್ಮ್ ಆಗಿರಬಹುದು. ಕ್ಲಿಯರ್? ಸೊ ಒನ್ ಆರ್ ದ 2 ಬೀಟಲ್ಸ್ ವಿಚ್ ಫ್ರಮ್ ದ ಲೊಕ್ಯಾಲಿಟಿ 1 ದೇ ಹ್ಯಾವ್ ರೀಚ್ ಟು ದ ಲೊಕ್ಯಾಲಿಟಿ 2 ಆ್ಯಂಡ್ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ದೇರ್ ಓನ್ ಟೆರಿಟರಿ. ಈಗ ಏನಾಯಿತು, ಲೊಕ್ಯಾಲಿಟಿ 2ನೇ ಒಂದು ಟೆರಿಟರಿ ಫಾರ್ಮ್ ಆಯಿತು, ಲೊಕ್ಯಾಲಿಟಿ 1ನೇ ಒಂದು ಟೆರಿಟರಿ ಫಾರ್ಮ್ ಆಗಿದೆ. So now what happened is locality 1 was isolated from the locality 2. ಅಂದರೆ locality 1ಗೂ ಹಾಗೂ locality 2ಗೂ ತುಂಬಾ ಡಿಸ್ಟೆನ್ಸ್ ಇದೆ ಈಗ. ಕ್ಲಿಯರ್? Locality 1 and locality 2, they both are isolated from each other. They both do not have touch. They are separate. Okay. So beetles in the locality 1, ಅಂದರೆ ಯಾವುದೆಲ್ಲ beetles locality 1 ನಲ್ಲಿದೆ, so they will reproduce with the beetles which are already present in the locality 1. And what about the beetles in the locality 2? The beetles which are in the locality 2, ಇಲ್ಲಿರುವಂಥ ಬೀಟಲ್ಸ್ ಏನಾಗುತ್ತೆ, ಆಲ್ರೆಡಿ ಇಲ್ಲಿರುವಂಥ ಬೀಟಲ್ಸ್ ಜೊತೆಗೇ ಜಾಯಿನ್ ಆಗಿ ರೀಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟ್? ಸೊ ಆಸ್ ಎ ರಿಸಲ್ಟ್ ಆಫ್ ಮ್ಯೂಟೇಷನ್, ಮೈಗ್ರೇಷನ್, ಜೆನೆಟಿಕ್ ಡ್ರಿಫ್ಟ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್, some small evolution keep occurring in each locality 1 as well as in the locality 2. ಮ್ಯೂಟೇಷನ್ ಅಂದರೆ ಏನು, ಚೇಂಜ್ ಇನ್ ದ DNA ಸೀಕ್ವೆನ್ಸ್ ಆಗಿರಬಹುದು, ಮೈಗ್ರೇಷನ್ ಆಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಅಂದರೆ ಆಕ್ಸಿಡೆಂಟಲ್ ಪರ್ಪಸಿಂದ ಕೆಲವೊಂದು ವ್ಯಾನಿಷ್ ಆಗಿರ್ಬೋದು, ಅಥವಾ ನ್ಯಾಚುರಲ್ ಸೆಲೆಕ್ಷನ್, ಯಾವುದೋ ಒಂದು ರೀಸನ್ನಿಂದ ಏನಾಗಿದೆ,
ಸಮ್ ಸ್ಮಾಲ್ ಇವಲ್ಯೂಷನ್, ಯಾವ್ದು ಒಂದು ಸ್ವಲ್ಪ ಇವಲ್ಯೂಷನ್ ಆಗ್ತಾ ಇರುತ್ತೆ, ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ ಪ್ರತಿಯೊಂದು ಲೊಕ್ಯಾಲಿಟಿಯಲ್ಲೂ. ಲೊಕ್ಯಾಲಿಟಿ 1ನಲ್ಲೂ ಚೇಂಜ್ ಆಗ್ತಿರುತ್ತೆ, ಲೊಕ್ಯಾಲಿಟಿ 2ನಲ್ಲೂ ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಇಫ್ ಯು ಟಾಕ್ ಅಬೌಟ್ ಈಚ್ ಲೊಕ್ಯಾಲಿಟಿ ಆಸ್ ಎನ್ ಇಂಡಿವಿಜುವಲ್, ಈ ಪ್ರತಿಯೊಂದು ಲೊಕ್ಯಾಲಿಟಿನೂ ಕೂಡ ನಾವು ಇಂಡಿವಿಜುವಲ್ ಆಗಿ ಮಾತಾಡಿದಾಗ ದೇರ್ ವಿಲ್ ಬಿ ಸಮ್ ವೇರಿಯೇಷನ್ ಟೇಕಿಂಗ್ ಪ್ಲೇಸ್ ಡ್ಯೂ ಟು ದ ಮ್ಯೂಟೇಷನ್. ಹೌದಲ್ವಾ? ಮ್ಯೂಟೇಷನ್ ಅಂದ್ರೆ ಏನು? ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA. ಸೊ ಪ್ರತಿ ಜನರೇಷನಲ್ಲೂ ಕೂಡ ಏನಾಗುತ್ತೆ, ಇಲ್ಲಿರುವಂಥ ಬೀಟಲ್ಸ್ ಏನೋ ಒಂದು ಸ್ಮಾಲ್ ವೇರಿಯೇಷನ್ ಇಂದ ಹೊಸ ಆರ್ಗಾನಿಸಮ್ಸ್ ಅನ್ನ ರಿಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟ್. ಆ್ಯಂಡ್ ದೇರ್ ಮೇ ಬಿ ಆಲ್ಸೋ ದ ಮೈಗ್ರೇಷನ್ ಆ್ಯಂಡ್ ಮೇ ಬಿ ದ ನ್ಯೂ ಬೀಟಲ್, ಎಲ್ಲೋ ಒಂದು ಕಡೆಯಿಂದ ಒಂದು ಹೊಸ ಬೀಟಲ್ ಈ ಒಂದು ಲೊಕ್ಯಾಲಿಟಿಗೂ ಬರ್ಬೋದು, ಈ ಒಂದು ಲೊಕ್ಯಾಲಿಟಿಗೂ ಬಂದು ಜಾಯಿನ್ ಆಗಬಹುದು. ದಟ್ ಈಸ್ ಮೇ ಬಿ ಬಿಕಾಸ್ ಆಫ್ ದ ಮೈಗ್ರೇಷನ್. ಸೊ ಏನಾಗುತ್ತೆ ಅಂದರೆ ದ ಫ್ರೀಕ್ವೆನ್ಸಿ ಆಫ್ ಸಮ್ ಟೈಪ್ಸ್ ಆಫ್ ಬೀಟಲ್ಸ್ ಇನ್ಕ್ರೀಸ್ಡ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇನ್ ಈಚ್ ಆಫ್ ದಿಸ್ ಲೊಕ್ಯಾಲಿಟಿ. ಪ್ರತಿಯೊಂದು ಲೊಕ್ಯಾಲಿಟಿಯಲ್ಲೂ ಕೂಡ ನಾನು ಹೇಳಿದಂಥ ಅಷ್ಟು ಮೆಕ್ಯಾನಿಸಮ್ಸ್ ಕೂಡ ಆಗ್ತಿದೆ. ಅದರಿಂದ ಏನಾಗ್ತದೆ, ಫ್ರೀಕ್ವೆನ್ಸಿ ಆಫ್ ದ ಬೀಟಲ್ಸ್ ಇನ್ಕ್ರೀಸಸ್. ಕ್ಲಿಯರ್? ಆ್ಯಂಡ್ ದಿಸ್ ವಾಟ್ ಎವರ್ ಐ ಆಮ್ ಟೆಲಿಂಗ್ ಯು ನೌ, ದಿಸ್ ವಿಲ್ ಕೀಪ್ ಹ್ಯಾಪನಿಂಗ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇದು ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರುತ್ತೆ. ಓಕೆ, ಬಟ್ ಒನ್ ಥಿಂಗ್ ಈಸ್ ಶೋರ್, ದ ಬೀಟಲ್ಸ್ ಆಫ್ ದ ಲೊಕ್ಯಾಲಿಟಿ 1 ಓಕೆ ಆರ್ ನಾಟ್ ಇಂಟ್ರಾಕ್ಟಿಂಗ್ ವಿತ್ ದ ಬೀಟಲ್ಸ್ ಆಫ್ ದ ಲೊಕ್ಯಾಲಿಟಿ 2. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. After a long time, it is seen that the beetle in the locality 1 and the beetle in the locality 2, they cannot reproduce with each other. ಎಷ್ಟೋ ವರ್ಷಗಳ ನಂತರ ಏನಾಗುತ್ತೆ, ಈ ಲೊಕ್ಯಾಲಿಟಿ 1ನಲ್ಲಿರುವಂಥ ಬೀಟಲ್ಸ್ ಲೊಕ್ಯಾಲಿಟಿ 2ನಲ್ಲಿರುವಂಥ ಬೀಟಲ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸಸ್ ಬಂದು ಏನಾಗುತ್ತೆ, ಇವೆರಡೂ ಕೂಡ ಏನಾಗುತ್ತೆ, ಮೀಟ್ ಆದರೆ ರೀಪ್ರೊಡ್ಯೂಸ್ ಮಾಡೋಕ್ಕೆ ಆಗದೆ ಇರುವಂಥ ಒಂದು ಸಿಚುಯೇಷನ್ ಬರುತ್ತೆ. ಓಕೆ, ಸೊ ದೇ ಕೆನಾಟ್ ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್. ಸೊ ವಾಟ್ ಯು ಮೀನ್ ಬೈ ದ್ಯಾಟ್? With the due course of time, a new species have evolved. That means, see, small changes ಆಗ್ತಾ ಬಂತು, ಹೌದಲ್ವಾ? So due to small changes, what happened? Gradually a time came wherein the beetles in the locality 2, ಇಲ್ಲಿ the beetles in the locality 2 were completely different from the beetles of the locality 1. ನೀವು ನೋಡ್ಬೋದು, ನಾನು ಆಗಲೇ ಹೇಳಿದೆ ಇದನ್ನು ಇಗ್ನೋರ್ ಮಾಡಿ, ಬಟ್ ಈಗ ಇದನ್ನು ನೀವು ಕನ್ಸಿಡರ್ ಮಾಡಿಕೊಂಡ್ರೆ ನೋಡಿ, ಬೀಟಲ್ಸ್ ಸೆಕೆಂಡ್ ಲೊಕ್ಯಾಲಿಟಿಲಿ ಅಂತ ಇರುವಂಥ ಬೀಟಲ್ಸ್ ಒಂದು ಅಷ್ಟು ವರ್ಷಗಳ ನಂತರ, ಒಂದಷ್ಟು ಜನರೇಷನ್ಸ್ ನಂತರ ಏನಾಗುತ್ತೆ, ಕಂಪ್ಲೀಟ್ ಆಗಿ ರೆಡ್ ಬೀಟಲ್ಸ್ ಥರನೂ ಇಲ್ಲ, ಗ್ರೀನ್ ಬೀಟಲ್ಸ್ ಥರನೂ ಇಲ್ಲ, ಬ್ಲೂ ಬೀಟಲ್ಸ್ ಥರನೂ ಇಲ್ಲ, ಇದೊಂದು ಹೊಸ ಬೀಟಲ್ನ ರೀತಿ ಕಾಣ್ತಿದೆ. ದಿಸ್ ಈಸ್ ಬಿಕಾಸ್ ಆಫ್ ದ ಸ್ಮಾಲ್ ಚೇಂಜಸ್. ಗ್ರ್ಯಾಜುಲಿ ಎ ಟೈಮ್ ಕೇಮ್ ವೆರಿನ್ ಏನಾಯಿತು, ದ ಬೀಟಲ್ಸ್ ಇನ್ ದ ಲೊಕ್ಯಾಲಿಟಿ 2 ವೆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಬೀಟಲ್ಸ್ ಇನ್ ದ ಲೊಕ್ಯಾಲಿಟಿ 1. ಸೊ ದಿಸ್ ಇಸ್ ಹೌ ದ ನ್ಯೂ ಸ್ಪೀಷಸ್ ಅರೈಸ್ಡ್. ನಾನು ಹೇಳ್ದೆ ಅಲ್ವಾ, ಯಾವ ರೀತಿ ಸ್ಪೀಸಿಯೇಷನ್ ಆಯಿತು. ಸ್ಪೀಸಿಯೇಷನ್ ಅಂದರೆ ಏನು? ಸ್ಪೀಸಿಯೇಷನ್ ಈಸ್ ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷೀಸ್. ಹೌದಲ್ವಾ? ಆಲ್ರೆಡಿ ಇಲ್ಲಿ ಇದ್ದಂಥ ಬೀಟಲ್ ಯಾವುದೋ ಒಂದು ಫಸ್ಟ್ ಟೈಮ್ ಏನಾಯಿತು, ಈ ಒಂದು ಲೊಕ್ಯಾಲಿಟಿಗೆ ಬಂದಿತ್ತು. ಈಗ ಎರಡೂ ಕೂಡ ಐಸೋಲೇಟ್ ಆದ ನಂತರ ಇಲ್ಲಿಂದ ಬೀಟಲ್ಸ್ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಲಿಲ್ಲ, ಇಲ್ಲಿಂದ ಇಲ್ಲಿಗೂ ಬರಲಿಲ್ಲ. ಬಟ್ ಆಸ್ ದ ಟೈಮ್ ಪಾಸಸ್ ಏನಾಗಿತ್ತು, ಮ್ಯೂಟೇಷನ್ ಆಗಿರ್ಬೋದು, ಜೆನೆಟಿಕ್ ಡ್ರಿಫ್ಟ್ ಆಗಿರ್ಬೋದು, ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಆಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ಏನಾಯಿತು, ಚೇಂಜಸ್ ಇಟ್ ಕೀಪ್ ಹ್ಯಾಪನ್ಡ್ ಇನ್ ಬೋತ್ ದ ಲೊಕ್ಯಾಲಿಟೀಸ್. ಆಸ್ ಅ ರಿಸಲ್ಟ್ ಆಫ್ ದಿಸ್, what happened, one fine day we could see that the beetles which are completely different from the beetles which are in the locality 1. That is for sure. Okay, ಸೊ ಈ ರೀತಿ ಏನಾಗುತ್ತೆ, ಈಗ ಈ ಬೀಟಲ್ಸ್ ಕೂಡ ಇನ್ನೊಂದಷ್ಟು ಜನರೇಷನ್ ಆದಮೇಲೆ ರಿಪ್ರೊಡ್ಯೂಸ್ ಮಾಡ್ತಾ ಇನ್ನು ಯಾವುದೋ ಒಂದು ವೆರೈಟಿ ಆಫ್ ಬೀಟಲ್ನ ನಾವು ನೋಡ್ಬೋದು. ಸೊ ಇಲ್ಲಿ ಇದ್ದಂಥ ಬೀಟಲ್ನಿಂದ ಏನಾಯಿತು, ವೆರೈಟಿ ಆಫ್ ಬೀಟಲ್ಸ್ ಫಾರ್ಮ್ ಆಯಿತು. ಸ್ಪೀಷೀಸ್ ಏನು, ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಪೀಷೀಸ್. ಬಂದಂಥ ಸ್ಪೀಷೀಸ್ ಏನು, ನ್ಯೂ ಸ್ಪೀಷೀಸ್. ಎಕ್ಸಿಸ್ಟಿಂಗ್ ಸ್ಪೀಷೀಸಿಂದ ನ್ಯೂ ಸ್ಪೀಷೀಸ್ ಫಾರ್ಮ್ ಆಯಿತು. ಕ್ಲಿಯರ್? ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ದ ನ್ಯೂ ಸ್ಪೀಷೀಸ್ ಅರೈಸ್ಡ್. Because there may be so many factors that can bring change in the beetles. It may be the mutation, or maybe the genetic drift, or maybe the natural selection. ಯಾವುದೋ ಒಂದು ಕಾರಣದಿಂದ ಏನಾಗಿದೆ, we could see now new species of the beetle. I hope you have understood this very clearly. So this is all about the speciation. So ಈ ಸೆಷನಲ್ಲಿ ನೀವು ಏನು ತಿಳ್ಕೊಂಡ್ರಿ, you have understood about the acquired traits as well as the inherited traits. Acquired traits ಅಂದರೆ ಏನು, the traits that we get during our lifetime. ಇನ್ಹೆರಿಟೆಡ್ ಅಂದರೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗಿ ನಮ್ಮ ಬಾಡಿನಲ್ಲಿ ನಾವು ನೋಡಬಹುದಾದಂಥ ಟ್ರೇಟ್, ದಟ್ ಈಸ್ ಕಾಲ್ಡ್ ಆಸ್ ಇನ್ಹೆರಿಟೆಡ್ ಟ್ರೇಟ್. ಕ್ಲಿಯರ್? ಸೊ ಈಗ ಸ್ಪೀಸಿಯೇಷನ್ ಅಂದರೆ ಏನು, ಇರುವಂಥ ಸ್ಪೀಷೀಸಿಂದ ಹೊಸ ಸ್ಪೀಷೀಸ್ ಫಾರ್ಮ್ ಆಗ್ತಿದೆ, ಅದನ್ನು ನಾವು ಸ್ಪೀಶಿಯೇಷನ್ ಅಂತ ಕರಿತೀವಿ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಈಸ್ ವೆರಿ ಸಿಂಪಲ್. ಕ್ಲಿಯರ್? ಫೈನ್. So in the next session I'll come up with another topic. That's all for this session. I'm signing off. Thank you.